ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಮತ್ತೆ ಸಮನ್ವಯ ಮೂಡ್ತಾ ಇಲ್ಲ. ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ನಿಂದ ಪಾದಯಾತ್ರೆ ಘೋಷಣೆಯಾಗಿದೆ. ಆಗಸ್ಟ್ 9ರಿಂದ 11 ತಾರೀಕಿನವರೆಗೂ ಕೂಡ ಜೆಡಿಎಸ್ನವರು ಒಂದು ಹೋರಾಟವನ್ನು ಆರಂಭ ಮಾಡ್ತಾರೆ. ಆದರೆ ಇಲ್ಲಿ ಬಿಜೆಪಿ ಜೊತೆ ಚರ್ಚೆ ಮಾಡದೆ ದಿನಾಂಕವನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ ಇವರು. ಏಕಾಏಕಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಬಿಜೆಪಿ ನಾಯಕರಿಗೆ ಶಾಕ್ ಆಗಿಬಿಟ್ಟಿದೆ. ಜೆಡಿಎಸ್ ಪಾದಯಾತ್ರೆ ಘೋಷಣೆಗೆ ಬಿಜೆಪಿ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ. ಈ ಹಿಂದೆ ಬಿಜೆಪಿಯವರು ಮಾಡಿದ್ರು, ಅವ್ರೇನು ಜೆ ಡಿ ಎಸ್ನವ್ರು ಕೇಳಿ ಮಾಡಿದ್ರಾ? ಅವರು ತರಾತುರಿಯಲ್ಲಿ ನಿರ್ಧಾರ ಮಾಡಿ ನಿಯೋಗ ತೆಗೆದುಕೊಂಡು ಹೋಗಿದ್ರು. ಸಪರೇಟೇ ಪಾದಯಾತ್ರೆ ಒಂದು ಸರಿ ನಿಖಿಲ್ ಅವರು ಮಾಡಿದರು, ಅದಾದಮೇಲೆ ಬಿ ಜೆ ಪಿಯವರು ಕೂಡ ಮಾಡಿದರು. ಹಾಗಾಗಿ ಸಮನ್ವಯತೆ ಕೊರತೆ ಖಂಡಿತವಾಗಲೂ ಇದೆ ಇಲ್ಲಿ. ಅಂದರೆ ಪಾದಯಾತ್ರೆಯನ್ನು ಜೊತೆಲೇ ಮಾಡಬೇಕಾ ಬೇಡವಾ ಅನ್ನುವಂಥ ಗೊಂದಲ ಇನ್ನೂ ಕೂಡ ಕಾರ್ಯಕರ್ತರಲ್ಲಿ ಹಾಗೇ ಇದೆ. ಸ್ವಪ್ರತಿಷ್ಠೆಯೇ ಈ ಮೈತ್ರಿಗೆ ಕಂಟಕ ಆಗಿಬಿಟ್ಟಿದೆ. ಅಂದರೆ ಈ ಪಾದಯಾತ್ರೆಯನ್ನು ತಮ್ಮ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರ ದಳಪತಿಗಳು. ಬಿ ಜೆ ಪಿ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಪಾದಯಾತ್ರೆ ಬಗ್ಗೆ ಚರ್ಚೆಯಾಗಿದೆ ಅಂತೆ. ಹೋರಾಟದ ಬಗ್ಗೆ ಚರ್ಚೆ ಮಾಡಬೇಕಿತ್ತು ಅಂತ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ. ಈಗ ನೋಡಿ, ಮೈತ್ರಿ ಈಗನೇ ಸಕ್ಸಸ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನು ನೆಕ್ಸ್ಟು ವಿಧಾನಸಭಾ ಚುನಾವಣೆಯಲ್ಲಿ ಇವ್ರು ಹೆಂಗೆ ಸ್ಪರ್ಧೆ ಮಾಡ್ತಾರೆ? ಅಲ್ಲಿ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಒಮ್ಮತ ಬೇಕಾಗುತ್ತೆ. ಇದೇ ರೀತಿಯಾಗಿ ಒಡಕಿದ್ರೆ ಖಂಡಿತವಾಗ್ಲೂ ಮೈತ್ರಿ ಖೋತ ಆಗೋದು ಗ್ಯಾರಂಟಿ. ಲೋಕಸಭೆಯಲ್ಲೇನೋ ಚೆನ್ನಾಗಾಯಿತು, ಆದರೆ ಈಗ ಮುಂದೆ ಇದು ಖಂಡಿತವಾಗ್ಲೂ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಬೀರಬಹುದು. ಈಗ ಜೆ ಡಿ ಎಸ್ಸು ಬಿ ಜೆ ಪಿಯವ್ರ ಜೊತೆಗೆ ಚರ್ಚೆ ಮಾಡಬೇಕಾಗಿತ್ತು. ಹಾಗೆ ಮೈತ್ರಿ ಆಗಿದ್ದರೆ ಒಟ್ಟಿಗೆ ಮಾಡ್ಬೋದಾಗಿತ್ತಲ್ವಾ? ಎರಡೂ ಪಕ್ಷಗಳ ನಾಯಕರು ಪಾದಯಾತ್ರೆ ಮಾಡ್ಬೋದಾಗಿತ್ತು. ಆದರೆ ಯಾಕೆ ಜೆ ಡಿ ಎಸ್ ನಾಯಕರು ಬಿ ಜೆ ಪಿಯವ್ರನ್ನ ದೂರ ಇಡ್ತಾ ಇದ್ದಾರೆ? ಯಾಕೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ? ಅಲ್ಲಿ ಪ್ರಧಾನಿ ಮೋದಿಯವ್ರ ಜೊತೆಗೆ ದೇವೇಗೌಡರು, ಕುಮಾರಸ್ವಾಮಿ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ. ಹಾಗಂತ ಇಲ್ಲಿ ರಾಜ್ಯ ನಾಯಕರ ಮಾತಿಗೆ ಕಿಮ್ಮತ್ತು ಕೊಡ್ತಿಲ್ವಾ ಕುಮಾರಸ್ವಾಮಿ? ಈ ಪಾದಯಾತ್ರೆ ಮಾಡಿದರೆ ನಮಗೆ ಜಾಸ್ತಿ ಬೂಸ್ಟ್ ಸಿಗುತ್ತೆ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಹಾಗಾದರೆ ಮೊದಲೇ ಈಗ ರಾಮನಗರ ಆ ಭಾಗ ಏನಿದೆ ಜೆ ಡಿ ಎಸ್ನ ಭದ್ರಕೋಟೆ, ಈ ಹಿಂದೆ ಅದು, ಈಗೆಲ್ಲ ಬಿಡಿ. ಆದರೆ ಇದು ಬಿ ಜೆ ಪಿಗೆ ಮತ್ತೆ ಎಲ್ಲಿ ಪ್ಲಸ್ ಆಗಿಬಿಡ್ಬೋದು ಅಂಥೇಳಿ ಇವರು ಏಕಾಂಗಿಯಾಗಿ ಪಾದಯಾತ್ರೆ ನಡೆಸ್ತಾ ಇದ್ದಾರೆ. ಇದರ ಲಾಭವನ್ನು ಪಡೀಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಜೆ ಡಿ ಎಸ್ನವರ ಅಭಿಪ್ರಾಯವನ್ನು ಕೂಡ ಸೌಜನ್ಯಕ್ಕಾದರೂ ಮಾತಾಡಿಲ್ಲ ಇವರು. ಒಟ್ಟಿಗೆ ಮಾಡೋಣ ಬೇಡವಾ? ಒಟ್ಟಿಗೆ ಮಾಡಿದರೆ ಇನ್ನೂ ಹೋರಾಟಕ್ಕೆ ಶಕ್ತಿ ಸಿಗುತ್ತೆ. ಸರ್ಕಾರದ ವಿರುದ್ಧ ಇನ್ನೂ ನಾವು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಬಹುದು. ಕಾರ್ಯಕರ್ತರು ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರೆ. ಅದ್ಯಾವುದನ್ನು ಕೂಡ ಇಲ್ಲಿ ಮಾಡಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ನೀಡ್ತಾರೆ. ಎಲ್ ಎನ್ ಸ್ವಾಮಿ, ಈಗ ಮೈತ್ರಿ ಅಂದಾಕ್ಷಣ ಕಷ್ಟ ಸುಖ ಆಗಿರ್ಬೋದು, ಎಲ್ಲವೂ ಕೂಡ ಒಟ್ಟಿಗೆ ಹೋಗಬೇಕಾಗತ್ತೆ. ಆದರೆ ಈಗ ಎಲ್ಲೋ ಒಂದು ಕಡೆ ದಳಪತಿಗಳ ಈ ನಿರ್ಧಾರ ಯಾವ ರೀತಿ ಬಿ ಜೆ ಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ? ರಾಮನಗರ ಜೆ ಡಿ ಎಸ್ ಭದ್ರಕೋಟೆಯಾಗಿ ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜಕೀಯ ಪ್ರತಿಷ್ಠೆಗೆ ಏನಾದರೂ ಮುಂದಾಗಿರ್ಬೋದಾ? ಖಂಡಿತ ಪ್ರಭು, ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಗೆ ಸಂಬಂಧಪಟ್ಟಂತೆ ಸಮನ್ವಯದ ಕೊರತೆ ಎದ್ದು ಕಾಣ್ತಾ ಇರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇರುವಂತದ್ದು. ಅನೇಕ ಹೋರಾಟಗಳಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಹೋರಾಟ ಮಾಡುತ್ತೆ ಅನ್ನೋದು ಸಾಕಷ್ಟು ಚರ್ಚೆ ಆಗಿದ್ರು. ಆದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಇಬ್ರು ಬೇರೆ ಬೇರೆ ಹೋರಾಟಗಳಲ್ಲಿ ಭಾಗವಹಿಸಿದ್ರು. ಜೊತೆಗೆ ಸಮನ್ವಯ ಇಲ್ಲ ಹಾಗೂ ಒಗ್ಗಟ್ಟಿನ ಹೋರಾಟಕ್ಕೂ ಕೂಡ ಈಗ ವೇದಿಕೆ ಸೃಷ್ಟಿ ಆಗಿಲ್ಲ ಅನ್ನೋದು ಕಂಡು ಬರ್ತಾ ಇದೆ. ಜೊತೆಗೆ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಕಡೆ ಜೆಡಿಎಸ್ ನಾಯಕರು ತೀವ್ರವಾದ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಬಿಜೆಪಿ ನಾಯಕರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಾ ಇರುವಂತದ್ದು. ಆದ್ರೆ ಈಗ ಪಾದಯಾತ್ರೆಗೆ ಮುಂದಾಗಿರುವಂತಹ ಜೆಡಿಎಸ್ ನಾಯಕರು ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡ್ಲಿಲ್ವಾ, ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ವಾ, ಅಥವಾ ಅವರದ್ದು ಮಾಹಿತಿ ಕೊಡ್ಲಿಲ್ವಾ ಅನ್ನೋದು ಈಗ ಚರ್ಚೆ ಆಗ್ತಿರುವಂತ ವಿಚಾರ. ಯಾಕೆಂದ್ರೆ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು ಒಂದು ಹೇಳಿಕೆ ಕೊಡ್ತಾರೆ. ಇವತ್ತು ನಾವು ಸಭೆ ಮಾಡ್ತೀವಿ, ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಜೆಡಿಎಸ್ ನಾಯಕರ ಜೊತೆ ಸಭೆ ಮಾಡ್ತೀವಿ ಎಂಬ ಮಾಹಿತಿಯನ್ನ ಹೊರ ಹಾಕ್ತಾರೆ. ಆದ್ರೆ ಜೆಡಿಎಸ್ ನಾಯಕರಿಗೆ ಈ ಮಾಹಿತಿ ಇತ್ತ ಅನ್ನೋದು ಈಗ ಚರ್ಚೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಜೆಡಿಎಸ್ ನಾಯಕರು ಯಾರಿಗೂ ಈ ಮಾಹಿತಿ ಗೊತ್ತಿರ್ಲಿಲ್ಲ. ಬಿಜೆಪಿ ನಾಯಕರ ಜೊತೆ ನಾವು ಸಭೆ ಮಾಡ್ತೀವಿ ಅನ್ನೋ ಮಾಹಿತಿ ಅವರಿಗೆ ಇರ್ಲಿಲ್ವಾ ಅನ್ನೋ ಚರ್ಚೆ ಈಗ ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಒಂದಿಷ್ಟು ಮೈತ್ರಿಗೆ ಮತ್ತೆ ಅಪಸ್ವರ ಶುರುವಾಗುತ್ತಾ, ಅಥವಾ ಮೈತ್ರಿಯಲ್ಲಿ ಸಮನ್ವಯದ ಕೊರತೆ ಇನ್ನೂ ಕಾಣ್ತಾ ಇದೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ಮಾಹಿತಿಗಾಗಿ.